ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೆ ಹೊಸ ವಿಡಿಯೋ ಅಂದರೆ ಹೊಸ ವಿಭಿನ್ನವಾದಂಥ ಅಡ್ವೆಂಚರಲ್ಲಿ ಒಂದಾದಂಥ ಹೋಚಿಮ್ ಸಿಟಿನಲ್ಲಿರುವ ಸೂಥಿಂಗ್ ಕಲ್ಚರ್ ದೆಮ್ಸಮ್ ಪಾರ್ಕ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಕೇವಲ ಒಂದು ಮ್ಯೂಸಿಯಂ ಪಾರ್ಕ್ ಅಲ್ಲ, ಇಲ್ಲಿ ವಿಯೆಟ್ನಾಂದ ಸಂಸ್ಕೃತಿ, ಪುರಾಣ, ಇತಿಹಾಸ ಮತ್ತು ಪ್ರಕೃತಿಯ ಮಾಡರ್ನ್ ಎಂಟರ್ಟೈನ್ಮೆಂಟ್ ಎಲ್ಲವೂ ಒಂದೇ ಜಾಗದಲ್ಲಿ ಕಾಣಸಿಗುತ್ತದೆ. ಸುಮಾರು 200 ಹೆಕ್ಟರ್ಗೂ ಹೆಚ್ಚು ಪ್ರದೇಶಗಳಲ್ಲಿ ಹರಡಿರುವ ಈ ಪಾರ್ಕ್ ವಿಯೆಟ್ನಾಂನ ಪ್ರಮುಖ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಇಲ್ಲಿ ಮೊದಲು ನಮಗೆ ಕಾಣಸಿಗುವುದು ವಿಯೆಟ್ನಾಂನ ಸಂಸ್ಕೃತಿ ಮತ್ತು ಇತಿಹಾಸವನ್ನು ಪ್ರತಿಬಿಂಬಿಸುವ ಅದ್ಭುತ ದೇವಾಲಯಗಳು, ದೊಡ್ಡ ದೊಡ್ಡ ಶಿಲ್ಪಿಗಳು ಮತ್ತು ವಿವಿಧ ಸಾಂಸ್ಕೃತಿಕ ಪ್ರದರ್ಶನಗಳು ಕೂಡ ಇಲ್ಲಿ ನಮಗೆ ಕಾಣಸಿಗುತ್ತವೆ. ಮತ್ತು ಅಡ್ವೆಂಚರ್ ಇಷ್ಟಪಡುವವರಿಗೆ ಇಲ್ಲಿ ಹಲವಾರು ಎಕ್ಸೈಟೆಡ್ ರೈಡ್ಸ್ ಮತ್ತು ಅಟ್ರಾಕ್ಷನ್ಸ್ ಕೂಡ ಇದ್ದಾವೆ. ರೂಲರ್ ಕ್ಯಾಸ್ಟಲ್ನಂತಹ ಥ್ರಿಲ್ಲರ್ ರೈಡ್ಸ್ ಜೊತೆಗೆ ಪಾರ್ಕ್ನ ಒಳಗಡೆ ಆರಾಮವಾಗಿ ಸುತ್ತಾಡಬಹುದು. ಟ್ರೈನ್ ಕೂಡ ಇಲ್ಲಿ ವ್ಯವಸ್ಥೆ ಇದೆ. ಇಲ್ಲಿ ಕೆಲವು ಯೂನಿಕ್ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತವೆ, ಲೈಕ್ ಕ್ರೊಕೊಡೈಲ್ ಫಿಶಿಂಗ್. ಇಲ್ಲಿ ಸ್ಪೆಷಲ್ ಆಗಿ ಒಂದು ಡಾಕ್ಟರ್ ಫಿಶ್ ಫುಡ್ ಸ್ಪಾ ಅಂತಲೇ ಫೇಮಸ್ ಆದಂಥ ಒಂದು ಏರಿಯಾ ಕೂಡ ಇದೆ. ಸೆಷನ್ಗೆ ಅನುಗುಣವಾಗಿ ನಡೆಯುವ ವಿವಿಧ ಫ್ರೂಟ್ ಫೆಸ್ಟಿವಲ್ ಕೂಡ ಇಲ್ಲಿದ್ದೇವೆ. ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಎಲ್ಲರೂ ಎಂಜಾಯ್ ಮಾಡಬಹುದಾದ ಮತ್ತೊಂದು ಪ್ರಮುಖ ಅಟ್ರಾಕ್ಷನ್ ಎಂದರೆ ಥೈನ್ ವಾಟರ್ ಪಾರ್ಕ್. ಇಲ್ಲಿ ವೇವ್ ಫಾಲ್ಸ್, ವಾಟರ್ ಸೈಡ್ಸ್ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ವಾಟರ್ ಆ್ಯಕ್ಟಿವಿಟೀಸನ್ನು ಆನಂದಿಸಬಹುದು. ಇದರ ಜೊತೆಗೆ ಎಕೋ ಫಾರ್ಮ್ ಹಾಗೆ ಆರ್ಚನರ್ ಕೂಡ ಇದೆ. ಇಲ್ಲಿ ಹಸಿರು ಪರಿಸರದ ನಡುವೆ ಸಮಯ ಕಳೆದಿದ್ದು ವಿವಿಧ ಹಣ್ಣುಗಳ ತೋಟಗಳನ್ನು ನೋಡುತ್ತಾ ನ್ಯಾಚುರಲಿ ಮತ್ತು ಫಾರ್ಮಿಂಗ್ ಬಗ್ಗೆ ತಿಳಿದುಕೊಳ್ಳುವ ಅವಕಾಶ ಕೂಡ ಇದೆ. ಒಟ್ಟಿನಲ್ಲಿ ಸೂಥಿಂಗ್ ಕಲ್ಚರ್ ದೆಮ್ಸಮ್ ಪಾರ್ಕ್ ಎಂದರೆ ಕಲ್ಚರ್, ಎಂಟರ್ಟೈನ್ಮೆಂಟ್, ಅಡ್ವೆಂಚರ್, ನ್ಯಾಚುರಲ್ ಇವೆಲ್ಲವನ್ನು ಒಂದೇ ದಿನದಲ್ಲಿ ಅನುಭವಿಸೋದಾದಂಥ ಯುನೀಕ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು. ನೀವು ಹೋಚಿಮ್ ಸಿಟಿಗೆ ಬಂದರೆ ಟ್ರಿಪ್ ಪ್ಲ್ಯಾನ್ ಮಾಡ್ತಾರೆ, ಈ ಸ್ಥಳವನ್ನು ನಿಮ್ಮ ಟ್ರಾವೆಲ್ ಲಿಸ್ಟ್ನಲ್ಲಿ ಖಂಡಿತ ಸೇರಿಸ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಬನ್ನಿ, ಎಂಜಾಯ್ ಮಾಡೋಣ. ಎಲ್ಲವನ್ನೂ ಈ ವಿಡಿಯೋದಲ್ಲಿ ತೋರಿಸ್ತೀವಿ, ಕೊನೆವರೆಗೂ ನೋಡಿ. ಸೊ ನೀವೇನಾದರೂ ಹೊಸಬಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟು, ಶೇರು, ನಿಮಗೆ ಫ್ರೆಂಡ್ಸ್ಗೆ ಯಾರಿಗೆ ಇಷ್ಟ ಆಗುತ್ತೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಹಾಗೆ ವಿಡಿಯೋನ ನಾವೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಬನ್ನಿ ನೋಡೋಣ. ಮೊದಲಿಗೆ ನಾವು ಇಲ್ಲಿ ಟ್ರೈನಲ್ಲಿ ಇವಾಗ ಒಂದು ರೌಂಡ್ ಹಾಕ್ತಾರೆ ಆ್ಯಕ್ಚುಲಿ ಎಲ್ಲ ಪಾರ್ಕನ್ನು ನೋಡಲಿಕ್ಕೆ. ಸೊ ಇದು ಟ್ರೈನು ಎಂಟ್ರೆನ್ಸಲ್ಲಿ ನಿಮಗೆ ಮೊದಲಿಗೆ ಟ್ರೈನ್ ಮುಖಾಂತರ ಎಲ್ಲ ಕ್ಯಾಸ್ಟಲ್ ಆದಂತಹ ಗೇಮು ಪ್ಲೇಸಸ್ಸು ಆಮೇಲೆ ಎಲ್ಲ ಕಡೆ ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ. ಸೊ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಕಿಡ್ಸಲ್ಲಿ ಪ್ಲೇ ಮಾಡ್ತಕ್ಕಂಥ ಒಂದು ಪ್ಲೇ ಗ್ರೌಂಡು. ಸೊ ಮುಂದೆ ಹಾಗೆ ಹೋಗ್ತಾ ಇದ್ದೀವಿ. ಮುಂದೆ ಇಲ್ಲಿ ಗ್ರೇವ್ಸ್ ಫಾರ್ಮ್ ಇದ್ದಾವೆ. ಸೊ ನೋಡೋಣ ಬನ್ನಿ, ಹೀಗೆ ವಿಡಿಯೋನ ಕೊನೆ ತನಕ ನೋಡಿ. Ngồi giúp em không ạ? Nằm phía bên tay phải của mình đó là đường trượt vào khô đang được thi công và sẽ chào đón quý khách vào tháng 6 này. Nhìn thấy bên tay phải đó là đường ray của tàu lượn siêu tốc lớn, và nằm phía bên trong đó là khu trò chơi cảm giác mạnh, gồm tàu lượn siêu tốc mini dành cho trẻ em để xoay thiên hà và vũ điệu Tagadan. ಸೊ ನೀವು ನೋಡ್ತಾ ಇದ್ದೀವಿ ಇದು ಸನ್ ವೀಲು. ಸೊ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ದೊಡ್ಡದಾದಂಥ ಸನ್ ವೀಲು ಇದು ನೋಡ್ತಿದ್ದಾರೆ ಇಲ್ಲಿ. ಸೊ ಇದೊಂಥರ ಗೇಮು, ಒಳಗಡೆ ಸಿಟ್ಟು ಕುತ್ಕೊಂಡ್ಮೇಲೆ ಇದು ಪೂರ್ತಿ ರೌಂಡ್ ಆಗುತ್ತೆ ಸನ್ ವೀಲು. ಸೊ ಇವಾಗ ನೀವು ನೋಡ್ತಾ ಇದ್ರೆ ಇದು ಗ್ರೇವ್ಸ್ ಅಂದರೆ ಹಣ್ಣಿನ ಫಾರ್ಮು, ಗ್ರೇವ್ಸ್ ಫಾರ್ಮ್. ಸೊ ನಾವಿವಾಗ ಬಂದಿದ್ದೇವೆ, ಇದು ಕ್ರೊಕೊಡೈಲ್ ಮೊಸಳೆ ಇರ್ತಕ್ಕಂಥ ಒಂದು ಪಾರ್ಕು. ಸೊ ಇಲ್ಲಿ ಸುಮಾರು 200ಕ್ಕಿಂತ ಹೆಚ್ಚು ಮೊಸಳೆಗಳು ಕೂಡ ಇಲ್ಲಿದ್ದಾವೆ. ಸೊ ಅದಕ್ಕೆ ಆಹಾರ ಹೇಗೆ ಕೊಡ್ತಾರೆ, ಹೇಗೆ ಸಾಕಣೆ ಮಾಡ್ತಾರೆ ಅನ್ನೋ ನೋಡೋಣ ಬನ್ನಿ. ಸೊ ನೀವು ನೋಡ್ತಾ ಇದ್ದಾರೆ ಇಲ್ಲಿ ಸಣ್ಣ ಪುಟ್ಟ ಮೊಸಳೆಗಳು. ಸೊ ದೊಡ್ಡದು ಇದ್ದಾವೆ ನೋಡಿ, ಮುಂದ್ಗಡೆ ಇಲ್ಲಿ ಕಾಣ್ತಾ ಇದೆ.
Hey, you see the people waiting? And that people okay? ಸೊ ನೀವು ನೋಡ್ತಾ ಇದ್ರ ಇದು ಮೊಸಳೆ, ಸಣ್ಣ ಮರಿಯಾದಂತಹ ಮೊಸಳೆ. ಸೊ ಆಹಾರಕ್ಕಾಗಿ ನಮ್ಮ ಕಡೆ ನೋಡ್ತಾ ಇದೆ. ಕೆಲವೊಂದು ಇಲ್ಲಿ ಪ್ರೊಸೀಜರ್ ಇದೆ. ಅಲ್ಲಿ ದುಡ್ಡು ಕೊಡಬೇಕು. ದುಡ್ಡು ಕೊಟ್ಟ ತಕ್ಷಣ ಅವರೊಂದು ಅಲ್ಲಿ ಮಾಂಸ ಕೊಡ್ತಾರೆ. ಅದನ್ನ ಒಂದು ವೈರ್ಗೆ ಸಿಗಿಸ್ಬಿಟ್ಟು ಅದನ್ನ ಈ ಕ್ರೊಕೊಡೈಲ್ಗೆ ಕೊಡೋದು ವಿಧಾನ ನೋಡೋಣ ಬನ್ನಿ ಇಲ್ಲಿದೆ. ಸೊ ಇಲ್ಲಿ ಮೊದಲಿಗೆ ನಾವು 5ರಿಂದ 10,000 ರೂಪಾಯಿ ಕೊಡ್ಬೇಕು. ಅಂದರೆ ನಮ್ಗೆ ಕೊಟ್ಟರೆ ಅವರು ಒಂದು ಟಿಕೆಟ್ ಕೊಡ್ತಾರೆ. ಆ ಟಿಕೆಟನ್ನು ತೊಗೊಂಡ್ಬಿಟ್ಟು ಅಲ್ಲಿ ಹೋಗಿ ಅಲ್ಲಿ ಮಾಂಸವನ್ನು ಕಟ್ ಮಾಡ್ತಕ್ಕಂಥ ಒಂದು ಸ್ಥಾನ ಇದೆ. ಸೊ ಇವರು ಅದೇ ಒಂದು ವೈರ್ಗೆ ಸಿಗಿಸ್ಕೊಡ್ತಾರೆ. ಅದನ್ನು ಮೊಸಳೆಗೆ ಇಟ್ಬಿಟ್ಟು ಮೊಸಳೆಗೆ ಮಾಂಸವನ್ನು ಇಟ್ಬಿಟ್ಟು ಸೊ ಅದನ್ನು ನಾವು ಈ ಥರ ನಾವಿಲ್ಲಿ ದೂರ ನಿಂತ್ಕೊಂಡು ಈ ಥರ ಕೊಡಬೇಕು. ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಕೆಲವೊಬ್ಬರು ಮೊಸಳೆಗೆ ಅದ್ರ ಜೊತೆನೇ ಫುಡ್ ಕೊಡಲಿಕ್ಕೆ ಸ್ವಲ್ಪ ಅದ್ರ ಜೊತೆ ಆಟವನ್ನು ಆಡ್ತಾರೆ. ಹೇಗೆ ಅಂತಂದರೆ ಅದು ಬಾಯಿನ ತೆಗಿತಾ ಇದೆ. ಈ ಥರ ಸಡನ್ನಾಗಿ ಕೊಟ್ಟರೆ ಅವು ತಿನ್ನೋಲ್ಲ. ಆ್ಯಕ್ಚುಲಿ ಈ ಥರ ಮಾಡಬೇಕು.你别笑，你别笑。哎呦我的妈！有人。Crocodile, ಮೊಸಳೆ eating the meat. ಸ್ನೇಹಿತರೆ ನೋಡಿದ್ರಲ್ಲ, ಇಲ್ಲಿ ಇವಾಗ ಮೊಸಳೆಗೆ ನಾವು ಫೀಡ್ ಮಾಡಿದ್ವಿ. ಸೊ ಅಲ್ಲಿ ಆ್ಯಕ್ಚುಲಿ ಯಾವುದೇ ಥರದ ಒಂದು ಫ್ರೀ ಇಲ್ಲ. ಸೊ 5,000 ನಮ್ಗೆ ನಾವು ಕೊಡಬೇಕು. ನೆಕ್ಸ್ಟು ಇಲ್ಲಿ ಈ ಸೈಡು ಫಿಶ್ಗಳಿದ್ದಾವೆ. ಸೊ ಫಿಶ್ಗೂ ಕೂಡ ಫೀಡ್ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಸೊ ಹಾಗೆ ಫಿಶ್ಶು, ಈ ಕಡೆ ಡಕ್ಸು ಎಲ್ಲ ತರಹದ ಒಂದು ಪ್ರಾಣಿಗಳು ಹಾಗೆ ಪಕ್ಷಿಗಳು ಕೂಡ ಇದ್ದಾವೆ. ಬನ್ನಿ ಮುಂದೆ ಹೋಗಿ ನೋಡೋಣ. ಮತ್ತು ಇಲ್ಲಿ ಮೊಸಳೆಗಳು ಕೆಲವೊಂದು ಟೈಮ್ದಾಗೆ ಸೈಡ್ ಅಂದರೆ ನೀರಿಂದ ಹೊರಗಡೆ ಬಂದು ಈ ಥರ ಬಾಯಿ ತೆಗೆದು ಕುಂತಿರ್ತವೆ. ಸೊ ನೋಡೋಕ್ಕೆ ತುಂಬ ಹೆದರಿಕೆ ಕೂಡ ಆಯಿತು, ಯಾಕಂದರೆ ಹತ್ತಿರದಲ್ಲಿ ನೋಡ್ತಾ ಇದ್ದಲ್ಲ. ಸೊ ಹೀಗಾಗಿ ಇಲ್ಲಿ ನೋಡಿ, ಸಣ್ಣ ಪ್ರಮಾಣದ ಮೊಸಳೆ ಮತ್ತು ಹಾಗೂ ದೊಡ್ಡ ಪ್ರಮಾಣದ ಮೊಸಳೆ ಕೂಡ ಎಲ್ಲವೂ ಇಲ್ಲಿ ಗುಂಪಾಗಿ ಇದ್ದಾವೆ ನೋಡಿ.
ಹಲೋ, ನೀವು ನೋಡ್ತಾ ಇದ್ದೀರಾ ಕ್ರೊಕೊಡೈಲ್ ಮೊಸಳೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಇದು ವಿಭಿನ್ನವಾದಂತಹ ಒಂದು ತಾಯಿ ಅಂತಂದರೆ ಮದರ್ ಅಂತ ಕರೀತಾರೆ ಈ ವಿಯೆಟ್ನಾಂನಲ್ಲಿ. 1000 ಕೈಗಳು ಮತ್ತು 1000 ಕಣ್ಣುಗಳು, ಹಾಗೆ 15
ತರಹದ ಮುಖಗಳು ಕೂಡ ಈ ದೇವರಿಗೆ ಇದ್ದಾವೆ. ಸೊ ಈ ದೇವರನ್ನ ಇಲ್ಲಿ ಪೂಜಿಸುತ್ತಾರೆ. ಈ ಕಡೆ ಅಂದರೆ ಹೆಣ್ಣು ದೇವರು ಕಾಣುತ್ತೆ. ಸೊ ಆ ಕಡೆ ನೋಡಿದಾಗ ಗೌತಮ್ ಬುದ್ಧ ಅಂದರೆ ಬುದ್ಧನ ಮೂರ್ತಿ ಕೂಡ ಮೂರ್ತಿ ಕೂಡ ಒಂದೇ ಜಾಗದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸೊ ಈ ದೇವರು ಕೂಡ ಇಲ್ಲಿ ನಮ್ಮ ಕಲ್ಚರ್ ಥರನೇ, ಇಂಡಿಯನ್ ಕಲ್ಚರ್ ಥರನೇ ಕಮಲದಲ್ಲಿ ಅಳೆದಂತಹ ದೇವರ ಒಂದು ಮೂರ್ತಿಯನ್ನು ಪೂಜಿಸುತ್ತಾರೆ. ಹಾಗೆ ಆಮೆ ಕೂಡ ನಿಮಗೆ ಕಾಣುತ್ತದೆ. ಇದು ವಿಶೇಷವಾದಂತಹ ಒಂದು ವಿಗ್ರಹ ಇನ್ನು ವಿಯೆಟ್ನಾಂನಲ್ಲಿ. ಇಲ್ಲಿ ಯಾವುದೇ ಪಾರ್ಕ್ ಅಥವಾ ಯಾವುದೇ ಒಂದು ಟೂರಿಸ್ಟ್ ಪ್ಲೇಸ್ ಆಗಲಿ, ಎಲ್ಲ ಕಡೆನೂ ಇದೇ ಥರ ಒಂದು ಸಂಸ್ಕೃತಿಯನ್ನು, ಇಲ್ಲಿ ಬುದ್ಧಿಸಮ್ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಬಂದಿರ್ತಾರೆ. ಸೊ ಎಲ್ಲ ಕಡೆನೂ ಇದೇ ಥರ ಒಂದು ಧಾರ್ಮಿಕ ಸಂಪ್ರದಾಯ ಕೂಡ ಇಲ್ಲಿ ಇದೆ. ಸ್ನೇಹಿತರೆ, ನಾವು ಇವಾಗ ಹೋಗ್ತಾ ಇದ್ವಿ ಐಸ್ ಸ್ನೋ ಫಾಲ್ಸು. ಸೊ ಕೃತಕವಾಗಿ ಇಲ್ಲಿ ಸ್ನೋ ಫಾಲ್ಸ್ ಕೂಡ ಮಾಡಿದ್ದಾರೆ. ಸೊ ಇದು ಐಸ್ ಕೆಸ್ಟೆಲ್ ಅಂತ ಕರೀತಾರೆ. ಸೊ ಇದುವಾಗಿ ಹೋಗ್ತಾ ಇದ್ವಿ, ನೋಡೋಣ ಬನ್ನಿ. ಸೊ ಮೈನಸ್ಸು ಟೆಂಪರ್ ಇರ್ತದೆ ಇಲ್ಲಿ. ಸೊ ಎಲ್ಲರೂ ಜಾಕೆಟನ್ನು ಹಾಕೋಬೇಕು. ಈ ಥರ ಎಲ್ಲ ಡಿಸೈನ್ ಮಾಡಿದ್ದಾರೆ. ಸೊ ಕೃತಕವಾಗಿ ಸ್ನೋ ಫಾಲ್ಸ್ ಕೂಡ ಮಾಡಿದ್ದಾರೆ. ಇಲ್ಲಿ ಸ್ನೋದಲ್ಲಿ ಕೂಡ ಕೆಲವೊಂದು ಆಟಗಳನ್ನು ಆಡ್ತಾರೆ. ನೋಡೋಣ ಬನ್ನಿ. ಸೊ ಇದು ರೇಸಿಂಗ್ ಕಾರ್ಸ್ ಕೂಡ ಇದ್ದಾವೆ. ಸೊ ತುಂಬ ಥರದಾದಂಥ ಗೇಮ್ಗಳು ಕೂಡ ಇದ್ದಾವೆ. ಇಲ್ಲಿ ಸಣ್ಣ ಪುಟ್ಟ ಮಕ್ಕಳು ಕೂಡ ಆಡ್ಬೋದು. ಕೆಲವೊಂದು ಗೇಮ್ಸ್ಗಳು ಇದ್ದಾವೆ, ಏಜ್ ಲಿಮಿಟ್ ಕೂಡ ಇದೆ. ಯಾಕೆಂದರೆ ಅದು ಎಲೆಕ್ಟ್ರಿಕ್ ಕಾರ್ಸ್ ಎಲ್ಲ ಸೊ ಸ್ಪೀಡಾಗಿರುತ್ತವಲ್ಲ, ಸೊ ಅದ್ರ ಸಂಬಂಧ ಸೊ ಅವರಿಗೆ ಕೆಲವೊಂದು ಗೇಮ್ಸ್ ಕೂಡ ಏಜ್ ಲಿಮಿಟೆಡ್ ಇರುತ್ತೆ. ಸೊ ನೋಡಿ ಇಲ್ಲಿ ಎಲ್ಲ ಕಾಣ್ತಾ ಇದೆ. ಸೊ ಕಾರ್ ರೇಸಿಂಗ್ ಎಲೆಕ್ಟ್ರಿಕ್ ಅಲ್ಲಿ ನಿರ್ಮಾಣ ಮಾಡಿದಂಥ ಕಾರ್ಗಳು.
night, yeah. Make all the demons quiet, yeah. We were built to thrive, yeah. I think that we've all had enough. What keeps you up at night, yeah. Make all the demons quiet, yeah. We were built to thrive, yeah. I think that we've all had enough. Yeah, I think that we've all had enough. Sick of dealing with the old plan. They know that we're calling it wrong. You got me like, oh yeah, I think that we've all had enough. Sick of dealing with the old plan. They know that we're calling it wrong. Hey, it's too late to try to go contain it. A generation fueled by creation. We live. ಸ್ನೇಹಿತರೆ, ನೀವು ನೋಡ್ತೀರಾ ಫುಡ್ ಮಸಾಜ್ ಫ್ರಮ್ ಡಾಕ್ಟರ್ ಫಿಶ್. ಸೊ ಈ ಥರ ಇದೆ. ಅನಂತರ ಇಲ್ಲಿ ಫುಡ್ ಕೂಡ ಇದ್ದಾವೆ, ಫುಡ್ ಕಾರ್ಟ್ ಕೂಡ ನೀವು ನೋಡ್ತಾ ಇದ್ದೀರಾ. ಸೊ ಹೊಸದಾಗಿ ನಿರ್ಮಾಣ ಮಾಡಿದಂತಹ ತುಂಬ ಇಲ್ಲಿ ಸ್ಥಳಗಳು ಕೂಡ ಇದ್ದಾವೆ. ಒಂದಿನ ನಿಮಗೆ ಇನ್ನಫ್ ಸಾಲೋದೇ ಇಲ್ಲ ನೋಡ್ತಾ ಇದ್ದರೆ. ಸೊ ಇದು ನೀರಲ್ಲಿ ಈ ಥರ ಬೋಟಿಂಗು ಹೋಗೋದು. ಸೊ ಹಾಗೆ ಇಲ್ಲಿ ತುಂಬಾ ವೆರೈಟಿ ಫುಡ್ಸು, ಆದಮೇಲೆ ಫ್ರೂಟ್ಸು, ಎಲ್ಲ ನಾನಾ ಥರ ಗೇಮ್ಗಳು ಕೂಡ ಇದ್ದಾವೆ. ನಮಸ್ತೆ. ವಾಟ್ಸ್ ಯುವರ್ ನೇಮ್? ಸ್ನೇಹಿತರೆ, ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಹೊಸ ವಿಡಿಯೋ ಜೊತೆ ನಿಮ್ಮೆಲ್ಲರ ಜೊತೆ ಬರ್ತೇನೆ. ಸೊ ಅದುವರೆಗೂ ನಮಸ್ತೆ, ಬಾಯ್. ಥ್ಯಾಂಕ್ ಯು, ಬಾಯ್ ಫ್ರಮ್ ವಿಯೆಟ್ನಾಂ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ ಮರಿಬೇಡಿ.